ದೇವರಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. 2025 ವರ್ಷದಲ್ಲಿ ನಾವಿದ್ದೇವೆ. ಹಾಲೆಲೂಯ. ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡ್ತಾ ಬಂದಿದ್ದಾನೆ. ನಮಗೆ ಹೊಸ ಬಾಳು ತಂದಿದ್ದಾನೆ, ಹೊಸ ವರ್ಷ ತಂದಿದ್ದಾನೆ. ಆಮೇನ್. ಹಾಲೆಲೂಯ. ನಾವು ಒಂದು ವಚನ ನೋಡ್ಕೊಳ್ಳುವ. ನಾವು ನೋಡ್ತೇವೆ, ಸೈತಾನನು ಅವನು ಪಾಪ ಮಾಡಿದ ಮೇಲೆ ಅವನು ತುಂಬಾ ಮೂರ್ಖನಾದ. ಹಾಲೆಲೂಯ. ಅದಕ್ಕೆ ನಾವು ಒಂದು ವೇಳೆ ಲೋಕದಲ್ಲಿ ಪಾಪ ಮಾಡುವವರು ಯಾರು ಇದ್ರೆ ಅವರು ಮೂರ್ಖರಾಗ್ತಾ ಹೋಗ್ತಾರೆ. ಹಾಲೆಲೂಯ. ಸೈತಾನ್ ಕೂಡ ದೊಬ್ಬಲ್ಪಟ್ಟ ಮೇಲೆ, ಅವನು ಪಾಪ ಮಾಡಿ ದೊಬ್ಬಲ್ಪಟ್ಟ ಮೇಲೆ ಅವನು ಮೂರ್ಖನಾದ. ಅವನಿಗೆ ವಚನ ಎಲ್ಲ ಗೊತ್ತುಂಟು, ಆದ್ರೆ ಅದರ ಮರ್ಮ ಗೊತ್ತಿಲ್ಲ. ಹಾಲೆಲೂಯ. ಅದಕ್ಕೆ ಪ್ರಸಂಗಿಯಲ್ಲಿ ನಾವು ನೋಡ್ತೇವೆ, ಸೊಲೊಮೋನ ಹೀಗೆ ಬರೆಸಿಟ್ಟಿದ್ದಾನೆ 8ನೇ ಅಧ್ಯಾಯ 14ನೇ ವಚನದಲ್ಲಿ, ದುಷ್ಟನ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೆ ಆಗ್ತದೆ, ಶಿಷ್ಟನ ನಡತೆಗೆ ತಕ್ಕ ಗತಿ ದುಷ್ಟರಿಗೆ ಆಗ್ತದೆ. ಹಾಲೆಲೂಯ. ಅಂದ್ರೆ ಸಿಂಪಲ್ ಆಗಿ ಒಳ್ಳೇದು ಮಾಡುವವರಿಗೆ ಕೇಡಾಗ್ತಾ ಇರ್ತದೆ, ಕೇಡು ಮಾಡುವವನಿಗೆ ಒಳ್ಳೇದಾಗ್ತಿರ್ತದಲ್ಲ, ನಾವು ಯೋಚಿಸೋದುಂಟು. ಹಾಲೆಲೂಯ. ಆದ್ರೆ ನಾವು ನೋಡ್ತೇವೆ, ಶಿಲುಬೆಯ ಮರಣದ ಹತ್ರ ಬರುವಾಗ ನಾವು ನೋಡ್ತೇವೆ, ಸೈತಾನನು ಅಲ್ಲಿ 1ನೇ ಕೊರಿಂಥಿ 2ನೇ ಅಧ್ಯಾಯದ ನೋಡ್ತೇವೆ, ಇದನ್ನು ಇಹಲೋಕ ಅಧಿಕಾರಿಗಳು ಅರಿತಿರಲಿಲ್ಲ. ಅರಿತಿದ್ದರೆ ಮಹಿಮಾ ಸ್ವರೂಪನನ್ನು ಎಲ್ಲಿಗೆ ಆಗ್ತಿರ್ಲಿಲ್ಲ? ಶಿಲುಬೆಗೆ ಆಗ್ತಿರ್ಲಿಲ್ಲ. ಹಾಲೆಲೂಯ. ಅಲ್ಲಿ ಏನಾಯ್ತು ನೋಡುವಾಗ, ಶಿಷ್ಟನಿಗೆ ಆಗಬೇಕಾದ ಗತಿ ದುಷ್ಟನಿಗೆ ಆಯ್ತು. ಹಾಲೆಲೂಯ. ಸೈತಾನ ನೆನೆಸಿದ ಬರಬ್ಬನಿಗೆ ಮಾತ್ರ ಬಿಡುಗಡೆ ಆಗ್ತದೆ. ಹಾಲೆಲೂಯ. ಶಿಷ್ಟನ ಸತ್ತೋಗ್ತಾನೆ, ಯೇಸು ಸತ್ತೋಗ್ತಾನೆ. ಹಾಲೆಲೂಯ. ಆದ್ರೆ ದೇವರಿಗೆ ಸ್ತೋತ್ರ, ಇಡೀ ಲೋಕಕ್ಕೆ ಸದ್ಗತಿ ಆಯ್ತು. ಹಾಲೆಲೂಯ. ಇಡೀ ಲೋಕಕ್ಕೆ ನೀತಿವಂತನಿಗೆ ಆಗುವ ಗತಿ ದುಷ್ಟರಿಗೆ, ಪಾಪಿಗಳಾದ ನಮಗೆ ಆಯ್ತು. ಹಾಲೆಲೂಯ. ಅದು ಸೈತಾನನಿಗೆ ಅರಿಲೇ ಇಲ್ಲ. ಹಾಲೆಲೂಯ. ಅದಕ್ಕೆ ನಮ್ಗೆ ಹೊಸ ಬಾಳು ಈಗ ನಮ್ಗೆ ಬಂದಿದೆ. ಆ ಯೇಸುವನ್ನು ನಂಬುವ ಪ್ರತಿಯೊಬ್ಬರಿಗೆ ಆ ಹೊಸ ಬಾಳು ಸಿಕ್ಕಿದೆ. ನಮಗೆ ಸದ್ಗತಿ, ಒಳ್ಳೆ ಗತಿ ಬಂದಿದೆ.